ಬೆಂಗಳೂರಿನಲ್ಲಿ ಮತ್ತೊಮ್ಮೆ ರೋಡ್ ರೇಜ್ ಪ್ರಕರಣವೊಂದು ದಾಖಲಾಗಿರೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಕಳೆದ 1 ವರ್ಷದಲ್ಲಿ ವಿಪರೀತವಾಗಿ ಹೆಚ್ಚಾಗಿದೆ. ಕುಡಿದ ನಶೆಯಲ್ಲಿ ಬೈಕ್ ಸವಾರನೊಬ್ಬ ರಂಪಾಟವನ್ನು ಆಡಿರುವುದು, ಹಲಸೂರು ಬಳಿ ತಡರಾತ್ರಿ ನಡೆದಿರುವಂತಹ ಘಟನೆ ಇದು. ವೀಕೆಂಡ್ ಅಂತ ಕಂಠಪೂರ್ತಿ ಕುಡಿದು ಹಾರ್ನ್ ಮಾಡಿದ್ರು ಕಾರ್ ಮುಂದೆ ಬೇಕು ಅಂತ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದಾನಂತೆ. ಅಲ್ಲದೆ ಕಾರು ಚಾಲಕನನ್ನ ನಿಂದಿಸಿ ಬೆದರಿಕೆ ಕೂಡ ಹಾಕಲಾಗಿದೆ. ಬೈಕ್ ಸವಾರನ ವಿರುದ್ಧ ಕಾರು ಚಾಲಕ ದೂರು ಕೊಟ್ಟಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ನಾಗರಿಕರು ಅನಾಗರಿಕ ವರ್ತನೆಯನ್ನ ತೋರಿಸಿದ್ರೆ ಅವರನ್ನ ನಾವು ಮನುಷ್ಯ ಅನ್ಬೇಕಾ ಅಥವಾ ಕೋತಿ ಅನ್ಬೇಕಾ ಗೊತ್ತಿಲ್ಲ. ನಿಮಗೆ ವಿಜುವಲ್ಸ್ ಅಂತ ತೋರಿಸ್ತಾ ಇದೀವಿ. ಯಾರಾದ್ರೂ ಹಿಂಗ್ ಗಾಡಿಯನ್ನು ತಲೆ ನೆಟ್ಟಿಗಿರೋರು ಪಾರ್ಕ್ ಮಾಡ್ತಾರ, ತಲೆ ಕೆಟ್ಟಿರೋರೇ ಪಾರ್ಕ್ ಮಾಡೋದು. ಆಮೇಲೆ ಹಿಂದೆ ಈ ಘಟನೆ ಬ್ಯಾಕ್ ಗ್ರೌಂಡ್ ಏನು ಅಂತ ಕೇಳಿದ್ರೆ ಈ ಕಾರ್ ಚಾಲಕನ ವರ್ಷನ್ ಇರೋದು ಬೇಕು ಅಂತ ಅವನೇ ಎಗರಾಡ್ದ. ಇಲ್ವಾ ಕೇಳಲ್ವಾ? ನಿಮ್ಗೆ ಕೇಳಲ್ವಾ? ನೋಡಿತ್ತು ಬರ್ತಾ ಇದ್ದೀನಿ. ನಿಧಾನಕ್ಕೆ ಬರ್ಬೇಕಾ, ನೀವು ನಿಧಾನಕ್ಕೆ ಬರ್ಬೇಕಾ? ಆರಾಮಾಗಿ ನಾನು ಬರ್ತಾ ಇದ್ದೀನಿ. ಆಯ್ತಾಯ್ತು, ಹೋಗಿ ಅಣ್ಣ, ಹೋಗಿ ಸಾರಿ, ಹೋಗಿ ಅಣ್ಣ, ಏನು ಸಾರಿ, ಹೋಗಿ. ನೋಡಿ, ನಾವು ಹೇಳ್ತಾ ಇದ್ವಿ ನಿಮ್ಗೆ ಈಗಷ್ಟೇ, ಅಂದ್ರೆ ಒಂದು ಬೇಸಿಕ್ ಸೆನ್ಸ್ ಅಲ್ವಾ ಅದು. ಆಯ್ತು, ತಪ್ಪು ಕಾರ್ ಅವ್ರದ್ದೇ ಅಂತಾನೆ ಅಂದ್ಕೊಳ್ಳೋಣ ನಾವು. ಬಟ್ ನೀನ್ ಕಾರು ಚಾಲಕನ ತಪ್ಪು ಅಂತ ಹೇಳಿ ಅದನ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡುವಂತಹ ಅವಕಾಶ ಇತ್ತು. ಬಟ್ ಈ ವ್ಯಕ್ತಿ ಮಾಡಿದ್ದೇನು, ಕಾರಿಗೆ ಅಡ್ಡ ಹಾಕ್ತಾನೆ, ಬೈಕ್ ನಿಲ್ಲಿಸ್ತಾನೆ, ಮತ್ತು ಆತ ಮಾತಾಡುವಂತಹ ಟೋನ್ ಕೇಳಿಸ್ಕೊಳ್ತಾ ಇದ್ರೆ ಆತ ಕುಡ್ದಿರೋದು ಸ್ಪಷ್ಟವಾಗ್ತಾ ಇದೆ. ಇದು ಅನಾಗರಿಕ ವರ್ತನೆ ಅಲ್ಲದೆ ಇನ್ನೇನು. ಆಮೇಲೆ ರೋಡ್ ರೇಜ್ ಪ್ರಕರಣಗಳಲ್ಲಿ ನಾವು ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ಹಿಂದಿನ ಕಮಿಷನರ್ ದಯಾನಂದ್ ಅವರು ಹೇಳಿದ್ರು. ಇದು ಸಾರ್ವಜನಿಕರಿಗೆ ಇನ್ನೂ ಅರ್ಥ ಆದಂಗೆ ಕಾಣಿಸ್ತಾ ಇಲ್ಲ. ಚಿಕ್ಕ ಪುಟ್ಟ ವಿಚಾರಗಳಿಗೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗೋದು, ಎಗರಾಡೋದು, ಆಮೇಲೆ ಸ್ಟೇಷನಲ್ ಅತಿಥಿಗಳಾಗೋದು, ಇದು ಮುಂದುವರಿತಾನೆ ಇದೆ. ಇದಕ್ಕೆಲ್ಲ ಕೊನೆ ಯಾವಾಗ, ಹೇಗೆ ಅನ್ನೋದು ಪ್ರಶ್ನೆ. ಟ್ರಾಫಿಕ್ ಅನ್ನ ಭೇದಿಸಿ ಮನೆಗೆ ಹೋಗ್ಬೇಕು ಅನ್ನುವಂತಹ ಅರ್ಜೆನ್ಸಿ ಇರುತ್ತೆ. ಅರ್ಜೆನ್ಸಿಗೆ ತಲೆ ಕೆಟ್ಟವ್ರ ರೀತಿ ಇನ್ನೊಬ್ರು ಪ್ರಾಬ್ಲಮ್ ಮಾಡಿ ಹೋಗೋದಾ, ನಾವು ಇನ್ನೊಬ್ರು ಜೀವ ಜೊತೆ ಚೆಲ್ಲಾಟ ಆಡಿ ಹೋಗೋದಾ? ಆಮೇಲೆ ಹಿಂಗ್ ಗಾಡಿಯನ್ನ ಪಾರ್ಕ್ ಮಾಡಿದಾಗ ಏನಂತ ಅನ್ಕೊಳ್ಬೇಕು? ಆಮೇಲೆ ಭಯದ ವಾತಾವರಣವನ್ನ ಸಾರ್ವಜನಿಕವಾಗಿ ಉತ್ಪಾದಿಸೋದಂದ್ರೆ ಏನು? ಕಾರಲ್ಲಿ ಇಬ್ಬರಿದ್ದಾರೆ, ಇವನು ಒಬ್ಬನೇ ಇರೋದು. ಆಮೇಲೆ ಆ ಒಂದು ಫಿಸಿಕಲ್ ನೀವು ನೋಡ್ತಾ ಇದ್ದೀರಾ, 2 ತೆಗೆದು ಬಾರಿಸಿದ್ರೆ ಏನಾಗ್ತಾ ಇತ್ತು? ಪ್ರಶ್ನೆ ಇದೆ.